ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನು ಇವತ್ತು ತೋರಿಸುವಂಥ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಏನು ರೆಸಿಪಿಯಪ್ಪ ಅಂದರೆ ಬದನೆಕಾಯಿ ಬೋಂಡ. ಬದನೆಕಾಯಿ ಬೋಂಡ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಬದನೆಕಾಯಿ ಬೋಂಡ ಮಾಡಲು ಬೇಕಾಗುವ ಸಾಮಗ್ರಿಗಳು: ನಾನಿಲ್ಲಿ ಹಸಿ ಕಡಲೆಬೇಳೆ ಹಿಟ್ಟು ತಗೊಂಡಿದ್ದೀನಿ ಮತ್ತು ಅರ್ಧ ಕೆಜಿಯಷ್ಟು ಬದನೆಕಾಯಿ ತಗೊಂಡು ಈ ಥರ 4 ಭಾಗಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರಲ್ಲಿ ಹಾಕಿ ಇಡಬೇಕು, ಇಲ್ಲಾಂದರೆ ಕರಗಾಗುತ್ತೆ. ಒಣ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಕೊತ್ತಂಬರಿ, ಅಡುಗೆ ಸೋಡಾ ಮತ್ತು ಸಣ್ಣ ಕಾಳು ತೊಗೊಂಡಿದ್ದೀನಿ, ಓಮ್ ಕಾಳು ಅಂತ ಕರೀತಾರೆ, ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಈಗ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕ್ತಾಯಿದ್ದೀನಿ, ಒಣ ಕೊಬ್ಬರಿ. ಇದು ಬದನೆಕಾಯಿ ಬೋಂಡ ಒಳಗಡೆ ತುಂಬುವಂಥ ಮಸಾಲ. ಅದಕ್ಕೆ ಕೊತ್ತಂಬರಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಈಗ ಇದನ್ನು ಒಂದು ಸೈಡ್ ಎತ್ತಿಡೋಣ. ಮತ್ತೊಂದು ಕಡೆ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ತಾಯಿದ್ದೀನಿ. ಹಸಿ ಕಡಲೆಬೇಳೆ ಹಿಟ್ಟನ್ನು ನಾನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಓಂಕಾಳು ಹಾಕ್ತಾಯಿದ್ದೀನಿ. ಈ ಥರ ಕೈಯಲ್ಲಿ ಹಾಕಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹಾಕಬೇಕು. ತದನಂತರ ಸ್ವಲ್ಪ ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವು ಆಲ್ರೆಡಿ ಮಸಾಲದಲ್ಲಿ ಉಪ್ಪು ಹಾಕಿರ್ತೀವಿ, ಉಪ್ಪನ್ನು ನೋಡಿಕೊಂಡು ಹಾಕಬೇಕು. ಈಗ ಇದನ್ನು ಒಂದು ಗಂಟಿಲ್ಲದಿರೋ ಹಾಗೆ ಕಲಿಸ್ಕೋಬೇಕು. ಒಂದು ಸಲ ಹಾಗೆ ಕಲಸಿ ನಂತರ ನೀರನ್ನು ಹಾಕ್ತಾ ಕಲಿಸ್ಬೇಕು. ಮಿರ್ಚಿಗೆ ಕಲಿಸ್ತೀವಲ್ವ ಆ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಒಂದು ಗಂಟಿಲ್ಲದಿರೋ ಹಾಗೆ ಕಲಿಸ್ಬೇಕು ಹಿಟ್ಟನ್ನು. ಗಂಟಿದ್ದರೆ ಬದನೆಕಾಯಿ ಬೋಂಡ ಸರಿಯಾಗಿ ಬರೋದಿಲ್ಲ. ಈ ಥರ ಮಾಡೋದ್ರಿಂದ ಗಂಟಿದ್ರೂ ಕೂಡ ಹೊಡೆದೋಗುತ್ತೆ. ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿ ತಗೋಬೇಕು. ಸ್ವಲ್ಪ ತೆಳುವಾದರೆ ಬೋಂಡ ಕರೆಕ್ಟಾಗಿ ಬರೋದಿಲ್ಲ. ಭಾಳ ಗಟ್ಟಿಯಾದರೆ ಬೋಂಡ ಗಟ್ಟಿ ಆಗುತ್ತೆ. ಹಾಗಾಗಿ ಹಿಟ್ಟನ್ನು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ತಗೋಬೇಕು. ನೋಡಿ, ನಾನೀಗ ತಗೊಂಡಿದ್ದೀನಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಮತ್ತೊಂದು ಕಡೆ ನೀರಲ್ಲಿ ಬದನೆಕಾಯಿನ 4 ಹೋಳುಗಳಾಗಿ ಪೀಸ್ ಮಾಡಿ ಹಾಕಿದ್ದೆ. ಈಗ ಒಂದು ಬಟ್ಟೆ ತಗೊಂಡು ನೀರಲ್ಲಿರೋ ಬದನೆಕಾಯಿನೆಲ್ಲ ಬಟ್ಟೆ ಒಳಗೆ ಹಾಕಿ ನೀರನ್ನೆಲ್ಲ ಒರೆಸ್ಬೇಕು. ಇಲ್ಲಾಂದರೆ ಎಣ್ಣೆಯಲ್ಲಿ ಕರಿಯುವಾಗ ಪಟ ಅಂತ ಎಣ್ಣೆ ಸಿಡಿಯುತ್ತೆ. ಈ ಥರ ಒರೆಸಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಯಾವುದೇ ತರಹದ ಎಣ್ಣೆನ ಸಿಡಿಯೋದಿಲ್ಲ. ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿ. ನೋಡಿ, ಯಾವುದೇ ತರಹದ ಹಸಿ ಇಲ್ಲ ಬದನೆಕಾಯಿ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ಒಂದೊಂದಾಗಿ ಬದನೆಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಈ ಬದನೆಕಾಯಿ ಬೋಂಡನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಬದನೆಕಾಯಿ. ಈಗ ಬದನೆಕಾಯಿ ಸ್ವಲ್ಪ ತಣ್ಣಗಾದ ನಂತರ ಈಗ ಇದರೊಳಗೆ ಮಸಾಲಾನ ತುಂಬೋಣ. ಒಂದೊಂದೇ ಬದನೆಕಾಯಿ ತಗೊಂಡು ಈ ಥರ ಓಪನ್ ಮಾಡಿ ಮಸಾಲಾನ ತುಂಬಬೇಕು. ನಾನು ಒಂದೊಂದಾಗಿ ತುಂಬ್ತಾ ಇದ್ದೀನಿ. ನೋಡಿ, ಇದೇ ಥರ ಎಲ್ಲ ಬದನೆಕಾಯಿಗೂ ಮಸಾಲಾನ ತುಂಬಬೇಕು. ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಎಲ್ಲ ಬದನೆಕಾಯಿನೂ ಮಸಾಲ ತುಂಬಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಬೋಂಡನ ಹಾಕೋಣ.
ಈ ಥರ ಬದನೆಕಾಯಿ ತೊಗೊಂಡು ಹಿಟ್ಟಲ್ಲಿ ಈ ಥರ ಅದ್ದಿ ಅದ್ದಿ ಬೋಂಡನ ಹಾಕಬೇಕು. ಹಾಗಾದರೆ ಚೆನ್ನಾಗಿ ಬರುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಹಾಕಬೇಕು ಬೋಂಡನ. ಎಣ್ಣೆ ಮುಂದೆ ಏನಾದರೂ ಫ್ರೈ ಮಾಡುವಾಗ ಹುಷಾರಾಗಿ ಮಾಡಿ, ಎಣ್ಣೆ ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಒಂದು ವೇಳೆ ಬಿಸಿ ಎಣ್ಣೆ ಕೈಗೆ ಸಿಡೀತು ಅಂದರೆ ಈಗ ಕಲಿಸ್ಕೊಂಡಿರೋ ಹಿಟ್ಟೆ ಇರುತ್ತಲ್ವ, ಅದನ್ನು ಎಲ್ಲಿ ಎಣ್ಣೆ ಸಿಡಿಯುತ್ತೆ ಅಲ್ಲಿ ಹಚ್ಕೊಂಡ್ರೆ ತಕ್ಷಣ ಉರಿ ಕಮ್ಮಿ ಆಗುತ್ತೆ. ಈ ಟ್ರಿಕ್ಸ್ನ ನೀವು ಒಂದು ಸಲ ಫಾಲೋ ಮಾಡಿ ನೋಡಿ, ಗೊತ್ತಾಗುತ್ತೆ. ಬೋಂಡನ ಈ ಥರ ತಿರುವಿ ಹಾಕಿದರೆ ಎಲ್ಲ ಕಡೆ ಫ್ರೈ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೋಂಡ. ನಾನು ಡೈಲಿ ಕುಕ್ಕಿಂಗ್ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಪ್ಲೀಸ್ ನೋಡಿ, ಚೆಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರೂ. ನೋಡಿ ಈಗ ಪರ್ಫೆಕ್ಟಾಗಿ ಬೋಂಡ ರೆಡಿಯಾಗಿದೆ. ನೋಡಿ ಬೋಂಡ ರೆಡಿ ಆಯಿತು. ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬೋಂಡ ಜೊತೆ ಟೀ ಇದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೋಡಿ ಪರ್ಫೆಕ್ಟಾಗಿ ಎಷ್ಟು ಕಲರ್ಫುಲ್ಲಾಗಿ ಮತ್ತು ಡಿಲಿಷಿಯಸ್ ಆಗಿ ಬಂದಿದೆ ಈ ಒಂದು ಬದನೆಕಾಯಿ ಬೋಂಡ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.